ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಡ್ತಾ ಇದ್ದೀನಿ. ನಾನು ದೀಪಾವಳಿ ಹಬ್ಬದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ನಾವಿರೋದು ಬೆಂಗಳೂರಿಂದ ಪಾವಗಡಕ್ಕೆ ಅಲ್ಲೊಂದು ಚಿಕ್ಕ ಹಳ್ಳಿ ಇದೆ. ಅದು ನಮ್ಮ ಮಾವ ಅವ್ರ ಊರು. ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ದಾರಿಲಿ ನಮ್ಮ ಅತ್ತೆ ಮತ್ತು ನಾದಿನಿಯವರಿದ್ದಾರೆ, ಅವ್ರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಹೊರಟಾದ್ಮೇಲೆ ನಾನು ದಾರಿಯಲ್ಲಿ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ವಿಡಿಯೋ ಮಾಡ್ಕೊತಾ ಬರ್ತಿದ್ದೆ. ಫಸ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ದೊಡ್ಡ ಕೆರೆ ಇದೆ. ಅದನ್ನು ಪರಗಿ ಕೆರೆ ಅಂತ ಕರೀತಾರೆ. ಮಳೆಗಾಲದಲ್ಲಂತೂ ರೋಡ್ ತನಕ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಆ ಕೆರೆ. ನಾವು ಯಾವತ್ತಾದರೂ ಊರ ಕಡೆ ಹೋದರೆ ಅಲ್ಲಿ ಕುತ್ಕೊಂಡು ಊಟ ಅಥವಾ ಟಿಫನ್ನು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಅಂದಹಾಗೆ ಪಾವಗಡ ಅಂದಿದ ತಕ್ಷಣ ಏನು ನೆನಪಿಗೆ ಬರುತ್ತೆ ಹೇಳಿ ಫ್ರೆಂಡ್ಸ್? ತುಂಬ ಬಿಸಿಲಿರುತ್ತೆ, ಡ್ರೈ, ನೀರಿರೋದಿಲ್ಲ, ಮಳೆ ಇರೋದಿಲ್ಲ ಅಂತ ಅನ್ಸುತ್ತಲ್ವಾ? ಬಟ್ ಆದರೆ ಹಾಗಲ್ಲ. ಇಲ್ಲಿ ನೋಡಿ, ನಾನು ಫುಲ್ ರೋಡೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ತುಂಬ ಗ್ರೀನಾಗಿದೆ, ಗಿಡಗಳು, ಮರಗಳು ಎಲ್ಲ ತುಂಬ ಚೆನ್ನಾಗಿದೆ. ರೈತರೆಲ್ಲರೂ ನೀರಾವರಿ ಮಾಡ್ತಾಯಿದ್ರು. ಪ್ಲೇಸಸ್ ಏನಿದೆ ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬೆಟ್ಟ. ಈ ಬೆಟ್ಟದ ಹೆಸರು ಮಡಗಶಿರ ಬೆಟ್ಟ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಕೋಟೆ ಎಲ್ಲ ಕಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ. ಇಂಥ ಬೆಟ್ಟಗಳು ಇಲ್ಲಿ ಸುತ್ತಮುತ್ತ ತುಂಬ ಇದ್ದಾವೆ, ಪಾವಗಡ ಸುತ್ತಮುತ್ತ. ಅದ್ರ ಹಿಸ್ಟ್ರಿಗಳ ಬಗ್ಗೆನೂ ತಿಳ್ಕೊಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ನೋಡಿ, ಅಲ್ಲಿ ಕೋಟೆ ಎಲ್ಲ ಕಟ್ಟಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಯಾವಾಗಾದರೂ ಒನ್ ಡೇ ಟ್ರಿಪ್ ಅಂತ ನೀವು ಹೋಗಿ ಅಲ್ಲಿ ಸುತ್ತಮುತ್ತ ಬರೀ ಬೆಟ್ಟಗಳನ್ನೇ ಒನ್ ಡೇ ನೋಡ್ಕೊಂಬರ್ಬೋದು. ನಮ್ಮ ಹಳ್ಳಿ ಬಂದುಬಿಟ್ಟು ಈ ಮಡಗಶಿರೆಯಿಂದ ಒಂದು ಸ್ವಲ್ಪ ದೂರ ಇದೆ. ನೋಡಿ ಫ್ರೆಂಡ್ಸ್, ಇದು ಮೇನ್ ರೋಡಿಂದ ಲೆಫ್ಟಿಗೆ ಬಂದಿದ್ದೀವಿ. ಒಂದು ಸಣ್ಣ ರೋಡು, ಅಲ್ಲಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂತ ಅಂದರೆ ಬರೀ ಹುಣಸೆ ಮರಗಳು ತುಂಬಾ ಇದ್ದಾವೆ. ಅದಕ್ಕೋಸ್ಕರ ಅದು ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ. ನೋಡಿ, ಹುಣಸೆ ಮರ ಜೊತೆ ಜಾಲಿ ಮರಗಳು ತುಂಬ ಇದ್ದಾವೆ. ಆ್ಯಂಡ್ ಇಲ್ಲಿ ಎಲ್ಲರೂ ನೀರಾವರಿ ಮಾಡ್ತಾಯಿದ್ರು, ಬೆಳೆಗಳು ಬೆಳೀತಾ ಇರ್ತಾರೆ. ನೋಡಿ, ಅಲ್ಲಿ ಪಕ್ಕದಲ್ಲಿ ಹಾಗೆ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ರೋಡೆಲ್ಲ ಸರಿಯಾಗಿಲ್ಲ, ಮಣ್ಣಿನ ರೋಡ್ ಇದೆ. ಮಳೆ ಜೋರಾಗಿ ಬಂದು ತುಂಬ ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಹೂವಿನ ತೋಟ ಕಾಣಿಸ್ತು ಫ್ರೆಂಡ್ಸ್. ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿದ್ರು, ಫ್ರೆಶ್ ಆಗಿತ್ತು. ಅದನ್ನು ನೋಡಿ ಸ್ವಲ್ಪ ಹೂವನ್ನು ತೊಗೊಂಡ್ವಿ. ಹೂವು ತೊಗೊಂಡಾದ್ಮೇಲೆ ಸ್ವಲ್ಪ ದೂರದಲ್ಲೇ ನಮ್ಮ ಮನೆ ಇತ್ತು. ಎಲ್ಲ ಇಳಿದು ಸಾಮಾನೆಲ್ಲ ಕೆಳಗೆ ಇಳಿಸಿ ಮನೇಲೆಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ವಿ. ನನ್ನ ಮಗಳು ಇಬ್ಬರು ನೀರಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ನೈಟ್ ಆಯಿತು. ಏನಾದರೂ ಒಂದು ತಿನ್ನೋಣ ಅಂತ ಹೇಳಿಬಿಟ್ಟು ರಾತ್ರಿ ಮುದ್ದೆನೂ ಬದನೆಕಾಯಿ ಬಜ್ಜಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ನನ್ನ ಮಕ್ಕಳೆಲ್ಲರೂ ಸೇರಿ ಪಟಾಕಿ ಹಚ್ತಾ ಇದ್ರು. ಅಯ್ಯೋ ಸಾಕಾಯಿತು ಬಂದರು ಅಂತ ಅಂದ್ರೂ ಮನೆ ಒಳಗಡೆ ಬರ್ತಾ ಇರಲಿಲ್ಲ. ನಾನು ಅವ್ರಿಗೆ ಕಾಲು ಕಾಯ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲ ಪಟಾಕಿಗಳು ಜೋರಾಗಿ ಹಚ್ತಾ ಇದ್ದಾರೆ. ನಮ್ಮ ಕಡೆ ದೀಪಾವಳಿ ಸ್ಪೆಷಲ್ ಏನಂತ ಅಂದರೆ, ಹಿರಿಯರಿಗೆ ಧೂಪ ಹಾಕೋದು, ಅವ್ರಿಗೆ ಎಡೆ ಇಡೋದು, ಆ ಥರನೇ ನಮ್ಮದು ಸ್ಪೆಷಲ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಅಲಂಕಾರ ಮಾಡಿ ಎಡೆ ಎಲ್ಲ ಇಟ್ಟು, ನನ್ನ ಮಗ ಅಂತೂ ಅಲ್ಲಿಂದ ಎದ್ದು ಬರ್ತಾನೇ ಇಲ್ಲ. ಅವ್ರ ತಾತ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದ. ಆ್ಯಂಡ್ ರಾತ್ರಿ ಬಂದುಬಿಟ್ಟು ನನ್ನ ಮಕ್ಕಳೆಲ್ಲ ಅವರೆಲ್ಲ ಅಲಂಕಾರ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಅವರು ಮಜಾ ಮಾಡ್ತಾಯಿದ್ರು. ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು
ಹೇಳ್ಬೇಕಂದ್ರೆ ನೈಟ್ ಕರೆಂಟ್ ಇರಲಿಲ್ಲ, ದೀಪ ಬೆಳಕಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡಿದ್ದೀನಿ. ಆ ಊರಲ್ಲೆಲ್ಲ ಮನೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ನಾನು ವಿಡಿಯೋ ಮಾಡಿಕೊಂಡೆ. ಎಲ್ಲ ಪಟಾಕಿಗಳೆಲ್ಲ ಚೆನ್ನಾಗಿ ಹೊಡಿತಾ ಇದ್ರು. ಹೇಳಬೇಕು ಅಂದರೆ ತುಂಬ ಸಿಂಪಲ್ಲಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದರು, ಯಾಕಂದರೆ ಆ ಊರಲ್ಲಿ ಒಂದು ಸಾವಾಗಿತ್ತು. ಇನ್ನು ಚಿಕ್ಕ ವಯಸ್ಸೇ ಸುಮಾರು 25 ವರ್ಷ ಇರ್ಬೋದು. ಅವ್ರ ಮಕ್ಕಳೆಲ್ಲ ಸಣ್ಣವರೇ ಇದ್ದರು, 2 ವರ್ಷ, ಒಂದು 3 ವರ್ಷ ಆ ಥರ. DJ ಎಲ್ಲ ತರಿಸಿ ಡ್ಯಾನ್ಸು ಮತ್ತು ದೇವ್ರನ್ನೆಲ್ಲ ಮೆರವಣಿಗೆ ಎಲ್ಲ ಮಾಡಿಸ್ತಾಯಿದ್ರು. ಬಟ್ ಈ ಸಲ ತುಂಬ ಸ್ಯಾಡಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಆವತ್ತು ನೆಕ್ಸ್ಟ್ ಮಾರ್ನಿಂಗ್ ತುಂಬ ಮಳೆ ಅಂದರೆ ಮಳೆ. ಆ ಮಳೆಯಲ್ಲೂ ನಾವು ಗೋರಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕಾಗಿತ್ತು. ಆ ಮಳೆಯಲ್ಲೇ ಹೋಗಿ ಮಾಡ್ಕೊಂಡು ಬಂದ್ವಿ. ಅಲ್ಲಂತೂ ಹೊಲದಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನವಿಲೆಲ್ಲ ಇದ್ವು, ಅದ್ರ ಸೌಂಡ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಲ್ಲಿ. ಸುತ್ತಮುತ್ತ ಎಲ್ಲ ಬೆಟ್ಟಗಳಿದ್ದಾವೆ ನೋಡಿ. ಅಲ್ಲಿ ನಮ್ಮ ಮಾವ ಅವ್ರ ಗೋರಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿಕೊಂಡು ಹೊರಡ್ತೀವಿ, ಯಾಕಂದರೆ ತುಂಬ ದೂರ ಬರಬೇಕು ವಾಪಸ್ಸು. ಅದಕ್ಕೋಸ್ಕರ ಪೂಜೆ ಆಗಿದ ತಕ್ಷಣ ಹೊರಡ್ತೀವಿ ನಾವು. ನನ್ನ ಮಗ ಫುಲ್ಲು ನಮಸ್ಕಾರ ಮಾಡ್ತಾ ಇದ್ದಾನೆ ಅವ್ರ ತಾತಾಗೆ. ಅವ್ರಿಗೆಲ್ಲ ಬಾಯ್ ಮಾಡ್ತಾ ಹೊರಟಿದ್ದೀವಿ. ಇವಾಗ ಬೆಂಗಳೂರು ಕಡೆ ಬರ್ತಾ ಇದ್ದೀವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ.